ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಿನ ಜಿಮ್ಮಿಂದ ಹೊರಗಡೆ ಬಂದೆ, ಕಾಲ್ ಬಂತು. ಎದಹಳ್ಳಿ ಬ್ರಿಡ್ಜ್ ಹತ್ರ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ನೋಡೋಣ ಬನ್ನಿ. ನಾಯಿಗೆ ಇಂಜೆಕ್ಷನ್ಸ್ ಕೊಟ್ಟು ಬಂದೆ. ಅಷ್ಟೊತ್ತಿಗೆ ಅವರು ದಿನ ಯಾರೋ ಫೀಡ್ ಮಾಡ್ತಾಯಿದ್ರು ಆ ಡಾಗಿಗೆ. ಅವ್ರು ಕೂಡ ಬಂದರು. ಸೊ ಸರಿ, ನಾನು ಫಾಲೋ ಅಪ್ ಮಾಡ್ತೀನಿ ಅಂತ ಅಂದರು. ಸೊ ಅವರಿಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಬಂದಿದ್ದೀನಿ ಆ್ಯಂಡ್ ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಇನ್ನೊಂದು ಕಾಲ್ ಬಂತು. ನಮ್ಮ ಅಣ್ಣಂದ ನಾಯಿ ಏನೋ ಆಗಿದೆ, ಗಾಯ ಆಗಿದೆ ಅಂತ. ಸೊ ಅದೊಂದು ಕಾಲ್ ಅಟೆಂಡ್ ಮಾಡಿ ಇನ್ನೊಂದು ಕಾಲ್ ಬಂದಿದೆ. ಸೊ ನಾಯಿ ಮರಿಗೆ ಗಾಡಿ ಏನೋ ಹೊಡ್ಕೊಂಡು ಹೋಗಿದೆ ಅಂತ. ಸೊ ಅದೊಂದು ಅಟೆಂಡ್ ಮಾಡೋಣ ಬನ್ನಿ. ಗಿಡ್ಡಿಗ ಏನಾಯ್ತು? ಯಾಕೆ ಮತ್ತೆ ಮತ್ತೆ ಆಯ್ತಾ? ಸರಿ, ಇಂಜೆಕ್ಷನ್ ಕೊಡ್ಲಾ? ಈ ಗಾಳಿಗೆ ಹತ್ಬೇಕು ಅಂದ್ರೆ ಅಲ್ಲ, ಮಳೆಲ್ಲೂ ಇದು ಹಾರುತ್ತಲ್ಲ, ಅದೇ ಆಶ್ಚರ್ಯ. ಅಲ್ಲೈತಲ್ಲ ಹಾಯ್. ಯಾಕೆ ಕುಂತಿದ್ಯಾ? ವಾಟ್ ಹ್ಯಾಪನ್? ಗೊರ್ರ ಅಂತ ಇದ್ದಿದ್ದು ಹೊಸ ನಾಯ? ಓ, ಅವಾಗ ಇಂಜೆಕ್ಷನ್ ವ್ಯಾಕ್ಸಿನ್ ಎಲ್ಲ ಮಾಡಿತ್ತಲ್ಲ ಅದು. ಸರಿ. ಆ ನಾಯಿನ ಸ್ವಲ್ಪ ಇದ್ರ ಅಮ್ಮನ ಸ್ವಲ್ಪ ಆಚೆ ಓಡಿಸ್ಬಿಡಿ. ಇದು ಮರಿನ ಹಿಡ್ಕೊಂತೀನಿ ನಾನು. ಸೊ ಎಲ್ಲ ಕಾಲು ಅಟೆಂಡ್ ಆಯಿತು ಬೆಳಗ್ಗೆನೆ. ಇವಾಗ ಜಸ್ಟ್ 11 ಗಂಟೆ ಅಷ್ಟೇ. ಇನ್ನು ವಿತಿನ್ 11 ಗಂಟೆಯಲ್ಲೇ 3 ಕಾಲ್ಸ್ ಬಂತು, ಎಲ್ಲ ಅಟೆಂಡ್ ಆಯಿತು. ಈ ಬ್ಲ್ಯಾಕ್ ನಾಯಿ ಮರಿಗೂ ಇಂಜೆಕ್ಷನ್ ಕೊಟ್ಟು ಬಂದಿದ್ದೀನಿ. ಸೊ ಬೆಳಗ್ಗೆನೇ ಒಂದು ಕಾಲ್ ಬಂತಲ್ಲ, ದೊಡ್ಡ ನಾಯಿ ಆಕ್ಸಿಡೆಂಟ್ ಆಗಿದೆ ಅಂತ. ಅದು ಆ್ಯಕ್ಚುಲಿ ಅವತ್ತು ರಾತ್ರಿ ನನಗೆ ಮತ್ತೆ ಫೋನ್ ಬಂತು ಸತ್ತೋಗಿದೆ ಅಂತ. ಸೆಕೆಂಡು ಅದೇ ನಮ್ಮ ಅಣ್ಣನ ಕಾಲ್, ಅದು ಅಟೆಂಡ್ ಆಯಿತು. ಅದೇನಾಗಿಲ್ಲ, ಆರಾಮಾಗಿದೆ ಇವಾಗ. ಥರ್ಡ್ ಕಾಲ್ ಬಂದುಬಿಟ್ಟು ಅದೇ ನಾಯಿ ಮರಿದು, ಇವಾಗ ತಾನೇ ಹೇಳಿದ್ನಲ್ಲ. ಸೊ ಅದು ಸ್ವಲ್ಪ ಲೈಟಾಗಿ ಬೋನ್ ಫ್ರ್ಯಾಕ್ಚರ್ ಆಗಿ ಸ್ವೆಲ್ಲಿಂಗ್ ಆಗಿರೋದು. ಇವತ್ತಿಗೂ ಕೂಡ ಅದು ಆರಾಮಾಗಿದೆ, ಅದು ಏನೂ ಪ್ರಾಬ್ಲಮ್ ಇಲ್ಲ. ಸೊ 3 ಕಾಲ್ಸಲ್ಲಿ 1 ಕಾನ್ ಕೇಸ್, 2 ಚೆನ್ನಾಗಿದೆ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ವೀಡಿಯೋಸ್ಗಳಿದೆ. ಓಕೆ, ಬೈ.